ಈ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡಕ್ ಮುಂಚೆ ಇದೊಂದು ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ಲಾಗ್ ಎ ಟು ಬೇಸ್ ಬಿ ಈಸ್ ಗ್ರೇಟರ್ ದೆನ್ 0. ಇದು ಫಸ್ಟ್ ಬೇಸಿಕ್. implies what? A is log A to base B is greater than 0 ಅಂತ ಹೇಳಿದ್ರೆ, what about A? A less How do than you relate A and B? A less than 1, sir. A and B ರಿಲೇಟ್ ಮಾಡಿ. A ಮತ್ತೆ B A less than ರಿಲೇಟ್ ಮಾಡಿ. A is greater than B power 0. ಕರೆಕ್ಟ್? Yes, sir. ಆದ್ರೆ ಅಲ್ಲೊಂದು ಪೊಕ್ಕೆ. ಏನ್ ಪೊಕ್ಕೆ? Sir, ಅದು base ಹೇಳಕ್ R ಮುಂಚೆ ಒಂದು condition ಇರೋದ್ರಿಂದ ಏನದು? it should be less than, sir. A is greater than B power 0, correct? Under Sir, what B- condition? Sir, B less than 1 ಇರೋದ್ರಿಂದ it should be less than ಅಂತ ಆಗ್ಬೇಕು, sir. A less than B power 0. For all B greater than 1, this is accepted. Yes, sir. Yes, sir. ಅದೇ ಏನಾದ್ರು log A to base B is greater than 0, this implies A is lesser than B power 0 if B is Less than 1. ಹಂಗಲ್ಲಾಗಿಲ್ಲ. ಲೆಸ್ ದೆನ್ 1 ಅನ್ಬೋದು. ಹಾ, ಹೇಳಿ ಕರೆಕ್ಟ್ ಹೇಳಿ, ಯಾರು ಹೇಳ್ತಾ ಇದ್ದೀರಿ? Less than B 1. sir. is less than 1, ಕರೆಕ್ಟ್. ಆಮೇಲೆ Greater than 0. Greater than 0. ಹಾ, ಪರ್ಫೆಕ್ಟ್ ಹಿಂಗನ್ಬೇಕು. ಸುಮ್ನೆ ಲೆಸ್ ದೆನ್ 1 ಅನ್ನಂಗಿಲ್ಲ. Sorry, sir. ಹಂಗಿಲ್ಲ. ಅದಕ್ಕೆ ಯಾಕೆ ಸಾಲ ಹೇಳಕ್ ಹೇಳ್ತೀರಿ ಸರ್? ಹಾಗೇನಿಲ್ಲ. ಇದು ನಾವೆಲ್ಲ ಕಲಿಯೋ ಇದ್ರಲ್ಲಿ ಇರ್ತೀವಲ್ವಾ. ವೆನ್ B ಬಿಲಾಂಗ್ಸ್ ಟು 0 to 1. ಇವಾಗ ಇದೇ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಈ ಪ್ರಶ್ನೆಯನ್ನ ಸಾಲ್ವ್ ಮಾಡೋದು ಟ್ರೈ ಮಾಡಿ. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 7 is greater than 0. Please remember, you have base as 1/2. Sir, between 2 and 3, sir. Open. Perfect. ಆಗುತ್ತಲ್ಲ ಇದು. ಪರ್ಫೆಕ್ಟ್. 2 and 3 ಪರ್ಫೆಕ್ಟ್ ಆಗಿದೆ. Yes, sir. ಹೇಗೆ ಇಟ್ ಈಸ್ Sir, ಬರೀಲ ಅಥವಾ ನೀವು ಹೇಳಿದ್ರೆ ನಾ ಬರಿತೀನಿ. x square X minus square 5x plus 6. 5x plus 7 is lesser than 1. One. Is that correct? Yes, sir. This implies x square minus 5x plus plus 6 plus 6. is lesser than 0. ಅಂದ್ರೆ x X minus minus 2, x minus 3. 2 into x minus 3 is negative. x minus 2 into x minus 3 is negative. ಎಲ್ಲಿ ನೆಗೆಟಿವ್ ಆಗುತ್ತೆ ಅಂತ ಮಾತಾಡೋಣ. ಸೊ ಏನ್ ಮಾಡಬೇಕು? x minus 2 into x minus 3 is a clear parabola. ಹೌದಾ? It Yes. is a parabola facing upwards. ಹೌದಲ್ವಾ? Yes, sir. ಯಾಕೆ ಫೇಸಿಂಗ್ ಅಪ್ವರ್ಡ್ಸ್? x minus 2 into x minus 3 ಯಾಕೆ ಫೇಸಿಂಗ್ ಅಪ್ವರ್ಡ್ಸ್? A greater than 0. A is greater than 0. 1x square ಆಗಿರೋದ್ರಿಂದ. ಆಮೇಲೆ ಇದು 2 ಮತ್ತೆ ಇದು 3 because it has got two roots which are real and distinct, and between 2 and 3 2 ಮತ್ತೆ 3 ನಡುವೆ ಫಂಕ್ಷನ್ ನೆಗೆಟಿವ್. ನಮಗ್ ಬೇಕಾಗಿರೋದು ನೆಗೆಟಿವ್ ಆಗಿರೋದ್ರಿಂದ ನೋಡಿ, ಈ ರೀಜನ್ ಅಲ್ಲೇ ನೆಗೆಟಿವ್ ಇರುತ್ತೆ. ನೀವು ಯಾವ್ದಾದ್ರು ವ್ಯಾಲ್ಯೂ ಕೊಟ್ಕೊಳ್ಳಿ. 2.5 ಕೊಟ್ಕೊಳ್ಳಿ. 2.5 minus 2 is 0.5. 2.5 minus 3 is minus 0.5. 0.5 into minus 0.5 is minus 0.25, which is negative. ಏನಾದ್ರು ವಿಶೇಷ ಹೇಳಿ? How 2.5 is related to this parabola? I said 2.5 in minus 1/4 ಅಥವಾ minus 0.25 ಅಂತ ಹೇಳಿದೆ. How is it related to this particular parabola? ತಪ್ಪಾದ್ರೂ ಪರವಾಗಿಲ್ಲ ಹೇಳಿ. ನೋಡಿ, ಪಾಠ ಮಾಡುವಾಗ ಈ ತರ ಸೂಕ್ಷ್ಮವಾಗಿರೋ ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. Below Minima, sir.
ಮಿನಿಮಾ ಸರ್ ವೆರಿ ಗುಡ್, ಪರ್ಫೆಕ್ಟ್ ಪರ್ಫೆಕ್ಟ್. ಯಾರು ಮಿನಿಮಾ ಅಂತ ಹೇಳಿದ್ದು? ಚೂಡಾಮಣಿ ಸರ್. ಚೂಡಮಣಿ ಸರ್. ಪರ್ಫೆಕ್ಟ್ ಪರ್ಫೆಕ್ಟ್. ಮಿನಿಮಾ and minus 1 by 4 is minimum value. How can you conclude that as minima? Sir, vertex at 2.5, I mean 5/2 comma something ಬರುತ್ತೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಇವಾಗ ನಾವು ಈ ತರ ಲಿಂಕ್ ಮಾಡ್ಬೋದಾ? ಮಿನಿಮಾ ಈಸ್ ಆಲ್ಫಾ ಪ್ಲಸ್ ಬೀಟಾ ಬೈ ಟು. ಇಸ್ ಇಟ್ ಕರೆಕ್ಟ್? Yes sir. ಬರಿಬೋದಾ? Yes sir. Yes, sir. ಮಿನಿಮಾ ಇಸ್ ಆಲ್ಫಾ ಪ್ಲಸ್ ಬೀಟಾ ಬೈ ಟು. Correct sir. ಯಾಕೆ ಆಲ್ಫಾ ಪ್ಲಸ್ ಬೀಟಾ ಬೈ ಟು ಮಿನಿಮಾ ಆಗುತ್ತೆ ಹೇಳಿ? ಯಾಕಾಗತ್ತೆ? ಕ್ವಶನ್ ಚಿಕ್ಕದು, ಕ್ವಶನ್ ಏನೋ ಹೇಳ್ಕೊಂಡು ಹೋಗ್ಬೋದು. ಬಟ್ ಯಾಕಾಗುತ್ತೆ? ಬಿಕಾಸ್ ಇಟ್ ಇಸ್ ದ ಮಿಡ್ ಪಾಯಿಂಟ್. ಅಲ್ವಾ? Yes sir. ರೈಟ್. ಸೊ ನಿಮ್ಗೆ ಆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ನೋಡಿ, ಮೈನಸ್ ಬಿ ಬೈ 2a ಏನೋ ಬರುತ್ತೆ ನೋಡಿ. ರೈಟ್, ಅದೇ ಆಲ್ಫಾ ಪ್ಲಸ್ ಬೀಟಾ ಬೈ ಟು. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಮೈನಸ್ ಬಿ ಬೈ ಎ. ಹೌದಲ್ವಾ? ಆಲ್ಫಾ ಪ್ಲಸ್ ಬೀಟಾ ಇಸ್ ಮೈನಸ್ ಬಿ ಬೈ ಎ, ಮಿನಿಮಮ್ ಇಸ್ ಮೈನಸ್ ಬಿ ಬೈ ಟು, ಅದರಿಂದ ಮೈನಸ್ ಬಿ ಬೈ ಟು. ರೈಟ್ ರೈಟ್, ಅರ್ಥ ಆಗ್ತಾ ಇದೆಯಾ? Yes sir. Got it? If log of x square minus xx plus 11 to base 3 is greater than 1 ಅಂತಿದೆ. ಇದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಬಹಳ ಸಿಂಪಲ್ ಆಗಿದೆ ನೋಡಿ. ಲಾಗ್ ಆಫ್ a to base b is greater than c. c ಇಲ್ಲಿ c ಬಗ್ಗೆ ಮಾತಾಡ್ತಾ ಇದ್ದೀನಿ. This implies a is greater than b power c if and only if. In condition of B greater than 1. a na b na. b is greater Yes. than 1. b should be greater than 1. b greater than 1 ಇದ್ರೆ a is greater than b power c ಅಂತ ಆಯ್ತು. ಹೌದಲ್ವಾ? ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವೀಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲು ಟ್ರೈ ಮಾಡೋಣ. ನೀವೇ ಮಾಡ್ತೀರಾ? Try ಮಾಡ್ತೀವಿ sir. ಬಟ್ ಇನ್ನೊಂದು ಹಿಂಟ್ ಕೊಟ್ಟಿರ್ತೀನಪ್ಪ. ಲಾಗ್ ಆಫ್ a to base b is defined if and only if. b ಬಿಟ್ಬಿಟ್ಟು a ಬಗ್ಗೆ ಏನ್ ಹೇಳ್ಬೇಕು ನಾನು? a ಬಗ್ಗೆ ಏನ್ ಹೇಳ್ಬೇಕು? Is greater. a is greater than 0. ಸೊ ಇದು ವ್ಯಾಲ್ಯೂ ಆಫ್ ಎಕ್ಸ್ ಅಪ್ಪ ಡೊಮೈನ್ ವ್ಯಾಲ್ಯೂ. ಡೊಮೈನ್ ಕಂಡುಹಿಡಿಬೇಕು. Yes. ಸಿಂಪಲ್ ಭಾಷೆಯಲ್ಲಿ you have to find domain of this, not range. You have to find domain. Sir, option A. ಆಪ್ಷನ್ ಬೇಡ ನನಗೆ, ಆನ್ಸರ್ ಹೇಳಿ ದಯವಿಟ್ಟು. ಆಪ್ಷನ್ ಬೇಡ. Sir, x minus 2, x minus 4 greater than 0 means sir. x belongs to r minus 2 to 4. Yes sir. ಹೌದಾ? x Yes, sir. belongs to r minus 2 to 4. Correct sir. ಅದು 2 to 4. ಇಲ್ಲ ಸರ್, ಇಲ್ಲ ಸರ್. ಗ್ರೇಟರ್ ದನ್ ಇದೆ ಸರ್. ಆಯ್ತು. ಮೈನಸ್ 2 to 4 ಸರ್, ಅಥವಾ ಮೈನಸ್ 2 to 4 ಅಂತ ನೋಡಿ. ಏನ್ ಬಂತು? x square minus 6x plus 11 is greater than 3. ಹೌದಾ? ಎಸ್ ಸರ್. ಅಂದ್ರೆ x square minus 6x plus Plus 8 is greater than 0. So x minus 2 into x minus 4, sum of two numbers 6. So product 8 ಆಗಿರೋದ್ರಿಂದ, right? So number should be 2 and 4, and it is clearly a parabola facing upwards, and it is meeting x-axis at 2 and 4. But we need, of course, this should be greater than 0. Then okay. ಹೌದಲ್ವಾ? ಎಸ್ ಸರ್. ಏನಾಗ್ಬೇಕು? ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ 2 to 4 ಸರ್, ಅಥವಾ ಆಪ್ಷನ್ ಮೈನಸ್ ಇನ್ಫಿನಿಟಿ ಟು 2 ಯೂನಿಯನ್ 4 to infinity. x belongs to 2 to 4 ಕರೆಕ್ಟಾ?
minus infinity to 2 union 4 to infinity. ಸರ್ ಇಲ್ಲ ಮೈನಸ್ ಇನ್ಫಿನಿಟಿ ಕಾಮ ಟು ಯೂನಿಯನ್ 4 to infinity ಸರ್. Minus infinity to 2 union 4 to infinity ಅಂತ ನೀವು ಅಂತ ಇದ್ದೀರಿ ಹೌದಾ? ಎಸ್ ಸರ್. ಆಮೇಲೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ 0 ನೀವು ಕನ್ಸಿಡರ್ ಮಾಡ್ಕೊಳ್ಳಿಲ್ಲ ಯಾವುದು ಗೊತ್ತಾಯ್ತು ಸರ್. ಸರ್ ಈಗ ವೇವಿಕಲ್ ಮಾಡಿದಾಗ ಏನ್ ಬಂತು? ಅದೇ ಬರುತ್ತೆ ಸರ್. ಅದೇ ಬರುತ್ತಾ? 2 to 4 ಬರುತ್ತಾ? ಹೌದು ಸರ್. ಅಲ್ಲ ಮೈನಸ್ ಇನ್ಫಿನಿಟಿ ಟು 2 ಯೂನಿಯನ್ 4 to infinity. See, my question is x square minus 6x plus 11 ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡೋಣ ಈಗ. x square minus 6x plus 11 is greater than 0 ಹೌದಾ? ಯಾಕೆ? ಅದು ಲಾಗ್ ಒಳಗಡೆ ಇದೆ ಹೌದಾ? Yes, sir. log of x square minus 6x plus 11 ಇರೋದ್ರಿಂದ x square minus 6x plus 11 should be greater than 0. ಕರೆಕ್ಟ್? ಈಗ Yes. ಇದನ್ನ ಗ್ರೇಟರ್ ದೆನ್ 0 ಮಾಡ್ಬೇಕಂತ ಹೇಳಿದ್ರೆ ರೈಟ್ ಗ್ರೇಟರ್ ದೆನ್ 0 ಇದೆಯಾ ಇದು ಅಂತ ನೋಡಿ. ಹೇಗ್ ನೋಡ್ತೀರಿ? ದೇರ್ ಆರ್ 2 ways. ಇದನ್ನ ಬರೀತೀನಿ. ಇದನ್ನ ನಾನು x minus 3 whole square minus 9 plus 11 ಅಂತ ಬರಿಬೋದಾ? Yes, sir. ಅಂದ್ರೆ x minus 3 whole square plus 2 ಅಂತ ಬರಿಬೋದಾ? Correct, sir. Yes. So this is always greater than 0 ಅಂತ ಕೂಡ ಬರಿಬೋದಾ? ಖಂಡಿತ ಸರ್. ಹೌದಾನೆ? this is always greater than 0 ಅಂತ ಕೂಡ ಬರಿಬೋದಾ? ಹೌದು ಸರ್. ಅಥವಾ ಇದು ನನ್ ಬರೆಯಕ್ ಮನ್ಸಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನ ಹೀಗೂ ಬರಿಬೋದಾ? ಡೆಲ್ಟಾ ಈಸ್ ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಅಂದ್ರೆ ಎಷ್ಟು? ವಾಟ್ ಈಸ್ ಬಿ? 36 minus 4 into 11 44 is negative. If delta is negative, then your parabola is completely above x-axis Hmm. because roots are imaginary. Yes, sir. Roots are imaginary. Parabola is above x-axis. Yes, sir. Above x-axis. ಯಾಕೆ? Coefficient of x square positive. Perfect. ಯಾರು ಚುನಾವಣೆ ಸರ್? Yes, sir. Perfect, sir. So quotient of x square is positive. The parabola is completely above x-axis. ಆದ್ರಿಂದ ಇದಕ್ಕೆ ಆಕ್ಚುಲಿ ಅರ್ಥನೇ ಇಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ. This is true for what value of x? For what value of x? For all. For all x belongs to real number, it is true. Equation. Yes, sir. Right? So therefore, that is clearly it is understood that it is between minus infinity to 2 union 4 to infinity. ಇದರದ ವ್ಯಾಲಿಡಿಟಿ ಆಫ್ ದಿ ಆನ್ಸರ್ ನೀವ್ ಹೇಳ್ಬೇಕು. ನೀವ್ ಹೇಳಿದ್ರಿಂದ ನಾನು ಬರ್ತಿದ್ದೀನಿ. ಸರ್ ಕರೆಕ್ಟ್ ಸರ್. ಈಗ x minus a x minus b greater than 0 ಇದ್ದಾಗ a less than b ಅಂತ ಅನ್ಕೊಂಡ್ರೆ ವೇವಿಕಲ್ ಮೆಥಡ್ ಅಪ್ಲೈ ಮಾಡಿದ್ರು ಅದೇ ಬರುತ್ತೆ ಸರ್. ಹೌದಾ? ಎಸ್ ಸರ್. 3 ಹಾಕಿ ನೋಡೋಣ ವ್ಯಾಲ್ಯೂ. ಓಕೆ ಸರ್. 3 ಹಾಕಿ ನೋಡೋಣ. x is equal to 3 ಹಾಕಿದ್ರೆ ಏನಾಯ್ತು? 26 into 3 18. Negative ಬರುತ್ತೆ. 20 minus 18. ನೆಗೆಟಿವ್ ಇಲ್ಲ ಸರ್. 6 into 3 18. 2 ಬರುತ್ತೆ ಸರ್. ಪಾಸಿಟಿವ್ ಇದೆ. ಓಕೆ ಬರುತ್ತಾ? 3ಗೆ ಪಾಸಿಟಿವ್ ಬರುತ್ತೆ ಸರ್. 3 ಹೇಗೆ ಪಾಸಿಟಿವ್ ಬರುತ್ತೆ ಸರ್? ನೆಗೆಟಿವ್ 3 ಬರುತ್ತಲ್ಲ. ಸ್ಕ್ವೇರ್ 3 3 ಸ್ಕ್ವೇರ್ square 9 9 Plus plus 11 20 6 into 3 18. 20 minus 18 2 ಪಾಸಿಟಿವ್. ಅದ್ ಹೇಗೆ ಸಾಲ್ವ್ ಆಗುತ್ತೆ ನಿಮಗೆ? ಒಂದೇ ಒಂಚೂರು ಮುಂದುವರೆದು ಯೋಚನೆ ಮಾಡಿ ಕ್ವಶನ್ ಅನ್ನ ಮತ್ತೆ ನೋಡಿ ಇವಾಗ ಆನ್ಸರ್ ಹೇಳಿ. ಲುಕ್ ಅಟ್ ದ ಕ್ವಶನ್ ಅಗೇನ್. ಇನ್ನೊಂದ್ಸತಿ ಕ್ವಶನ್ ನೋಡಿ ದಯವಿಟ್ಟು. ಓಕೆ, ಇಫ್ ಐ ಆಮ್ ಪುಟಿಂಗ್ x is equal to 3 ನಮ್ಗೆ ಏನ್ ಸಿಗ್ತಾ ಇದೆ?
ಏನ್ ಸಿಗ್ತಾ ಇದೆ ಸರ್? ಇಫ್ ರಿಪೋರ್ಟ್ x is equal to 3 ಏನಾಯ್ತು ಸರ್? log 2 to base 3. log 2 to base 3. log 2 to base 3 1 ಗಿಂತ ದೊಡ್ಡದಾ ಚಿಕ್ಕದ? log 2 to base 3. log 2 by log 3. log 2 ದೊಡ್ಡ log 3 ದೊಡ್ಡ. Sir, ಅರ್ಥ ಆಗ್ತಾ greater ಇಲ್ವಾ? than 1 ಬರಲ್ಲ sir. Greater than 1 ಬರಲ್ಲ. log 2 to base 3 is lesser than 1 ಅಲ್ವಾ? ಹೌದು ಸರ್, ಹೌದು ಸರ್. ಸೊ ಎಸ್ ನಮ್ಗೆ ಸಿಕ್ತಲ್ಲ ಉತ್ತರ. ಗ್ರೇಟರ್ ದೆನ್ 1 ಆಗ್ತಾ ಇಲ್ವಲ್ಲ? x is equal to 3 is not a solution to this. Okay. ಇನ್ನೊಂದ್ಸತಿ ಹೇಳ್ಬೇಕಾ? Yes, sir. Yes, sir. ಓಕೆ ಇನ್ನೊಂದು ಪೇಜ್ ಮಾಡ್ಕೊತೀನಿ. ಓಕೆ ಇಲ್ಲಿ ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ, ಕ್ವಶನ್ ಲಾಗ್ ಆಫ್, ಇಫ್ ಐ ಆಮ್ ನಾಟ್ ರಾಂಗ್, ದಿಸ್ ಈಸ್ ದ ಕ್ವಶನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 11 ಟು ಬೇಸ್ 3 ಈಸ್ ಲೆಸ್ಸರ್ ದೆನ್ 1 ಅಂತ ಇದ್ದಿದ್ ಕ್ವಶನ್, ಹೌದಲ್ವಾ? Greater than 1. Now finally we arrived at a solution. X belongs to minus infinity to 2 union 4 to infinity ಅಂತ ಒಂದು solution ಇಟ್ಕೊಂಡ್ವಿ. Sir, ಅದು greater than 1 ಇತ್ತು sir. ಗ್ರೇಟರ್ ದೆನ್ 1 ಇತ್ತ ಮಗಳೇ? Question ನಲ್ಲಿ Yes, greater than 1 ಇದೆ. Question ಅಲ್ಲಿ greater than 1 ಇದೆ sir. ಗ್ರೇಟರ್ ದೆನ್ 1 ಇತ್ತವಾ? ಸರಿ, Less than 1 ಇದ್ರೆ solution ಅದು. ಪರವಾಗಿಲ್ಲ ಮಗ, ಏನೋ ಒಂದು ಗ್ರೇಟರ್ ಇದ್ರೆ ಗ್ರೇಟರ್, ಲೆಸ್ಸರ್ ಇದ್ರೆ ಲೆಸ್ಸರ್, ಅದ್ರಲ್ಲೇನಿದೆ? ರೈಟ್. ನಾನೊಂದು ಪ್ರಶ್ನೆ ಕೇಳಿದೆ, ಈ ಕ್ವಶನ್ಗೆ ನೀವು ಇದನ್ನ ಸೊಲ್ಯೂಷನ್ ಅಂತ ಹೇಳಿದಾಗ ನಾನಂತ ಕೇಳಿದೆ ಎಕ್ಸ್ ಇಸ್ ಈಕ್ವಲ್ ಟು 3 ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದೆ. ಅವಾಗ ನಿಮ್ಗೆ Less. ಲಾಗ್ ಆಫ್ 2 ಟು ಬೇಸ್ 3 ಅಂತ ಬಂತು. Yes sir. Which is ಹೌದಲ್ವಾ? less than 1. Which is less than 1. ಲಾಗ್ ಆಫ್ 2 ಟು ಬೇಸ್ 3 ಈಸ್ ಲೆಸ್ಸರ್ ದೆನ್ 1. ಯಾಕೆ? Sir, log 3 to base 3 ಅಂತಂದ್ರೆ 1 ಬರುತ್ತೆ ಸರ್. So 2 less Perfect. than 1. And log is an increasing function. Perfect. Log is an increasing function. ಅಥವಾ ನೀವು ಹೀಗೂ ಬರೀಬಹುದು, log 2 is lesser than log 3. ಹೌದಲ್ವಾ? Correct sir. ಓಕೆ, log 2 to base 3 is lesser than 1. 3 ಅಂತ ಬಂದ್ಬಿಟ್ಟಿದೆ, ಸಾರಿ. log 2 is lesser than log 3. Why log 2 is lesser than log 3? ಯಾಕೆ? Change of base theorem sir. ಚೇಂಜ್ ಆಫ್ ಬೇಸ್ ಥಿಯರಮ್ ಅಲ್ಲ. Why log 2 is lesser than log 3? Log is an increasing function. Log is an increasing function. Oh. How do you say log is an increasing function? Yes, you can see the graph. ಮೇಲೆ ಹೋಗ್ತಾ ಇರುತ್ತೆ. Yes sir. ಆದ್ರಿಂದ log is an increasing function. e power x ನೋಡಿ, ಅದು increasing function ಅಲ್ವಾ? Yes sir. ನಿಮ್ಗೆ increasing decreasing ಗೆ f dash of x ಏನ್ ಕಂಡುಹಿಡಿಬೇಕಾಗಿಲ್ಲ. ಇನ್ನೊಂದು ಕ್ವಶನ್, ಸುಮ್ನೆ ಇನ್ಕ್ರೀಸಿಂಗ್ ಅಂತ ಬಂತು ಅಂತ ಕೇಳ್ತಾ ಇದ್ದೀನಿ. ಈ ಇನ್ಕ್ರೀಸಿಂಗ್ ಫಂಕ್ಷನ್ ಮೇಲೋಗ್ತಾ ಇದ್ರೆ ಯಾಕೆ ಇನ್ಕ್ರೀಸಿಂಗ್ ಫಂಕ್ಷನ್? As x increases, y also increases. ಆಸ್ ಎಕ್ಸ್ ಇನ್ಕ್ರೀಸಸ್ ವೈ ಇನ್ಕ್ರೀಸ್ ಆಗ್ಬಿಟ್ರೆ ಯಾಕೆ ಇನ್ಕ್ರೀಸಿಂಗ್? ಚೇಂಜ್ ಇನ್ ಎಕ್ಸ್, increasing x gives you increase in y. Yes sir. ಹೌದಲ್ವಾ? Yes sir. ಅಂದ್ರೆ dy by dx is positive. dy by dx ಪಾಸಿಟಿವ್ ಅಂದ್ರೆ ಸ್ಲೋಪ್ ಪಾಸಿಟಿವ್, ಆದ್ರಿಂದ ಫಂಕ್ಷನ್ ಹೌದಲ್ವಾ? Okay. Okay. ಇದು ಬಹುಶಃ ನಿಮ್ಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ರೈಟ್? Yes sir. ಸರಿನಾ? ರೈಟ್. Okay sir. ಮುಂದಿನ ಕ್ವಶನ್ಗೆ ಹೋಗ್ಬೋದಾ? Yes sir. ಈ ಕ್ವಶನ್ ಒಂಚೂರು ಟ್ರೈ ಮಾಡ್ತೀರಾ? ಕಂಪ್ಲೀಟ್ ಸೆಟ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 1. ಏನೋ ಒಂದು 4 ಆಪ್ಷನ್ ಇದೆ, ಆಪ್ಷನ್ ಬಗ್ಗೆ ತರ ಕಿಸ್ಕೊಳ್ಳೋದು ಬೇಡ. ಯು ಕ್ಯಾನ್ ರೈಟ್ ದಿಸ್ ಆಸ್ ಮಾಡ್ಯುಲಸ್ ಆಫ್ ಎಕ್ಸ್ ಸ್ಕ್ವೇರ್ divided by modulus of x minus 1 lesser than or equal to 1. Is that correct? Yes sir. Can you relate mod x square and x square? Is both of them are equal? Are they equal? Yes sir. Yes. Perfect square. Because
they are all positive numbers. Mod x positive, x positive. ಆದ್ರಿಂದ you can definitely consider that they are equal. Fine. So ಆದ್ರಿಂದ doesn't matter. X square is less than or equal to mod of x minus 1. ಈಗ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ y is equal to x square ಗ್ರಾಫ್ ಬರ್ಕೊಟ್ಟಿದ್ದೀನಿ. ಇದು y is equal to x square. ತಿರುಪತಿ ತಿಮ್ಮಪ್ಪಂದು ಗ್ರಾಫ್ ಅದು. ಇನ್ನೊಂದು y is equal to mod of x minus 1 ಗ್ರಾಫ್ ಕೂಡ ಬರ್ಕೊಡ್ತಾ ಇದ್ದೀನಿ. ಇದೆರಡನ್ನು ಯೂಸ್ ಮಾಡ್ಕೊಂಡು ನೀವು ಸೊಲ್ಯೂಷನ್ ಅನ್ನ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆ, ಶಲ್ ಐ ಎಕ್ಸ್ಪ್ಲೈನ್ ದಿಸ್? Yes, sir, please. ನೋಡಿ, ಬಹಳ ಸಿಂಪಲ್ ಇದು. ಈಗ ಕ್ವಶನ್ ಮಾಡ್ ಆಫ್ ಇಲ್ಲ, ಸಿಂಪಲ್ ಭಾಷೆಯಲ್ಲಿ ಎಕ್ಸ್ ಸ್ಕ್ವೇರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 1. ಯಾವ ಧೈರ್ಯದ ಮೇಲೆ ಇದನ್ನ ನಾವು ಬರೆದ್ವಿ? ಫಸ್ಟ್ ಕ್ವಶನ್. ಏನ್ ಧೈರ್ಯ ನಮ್ಗೆ? ಏನ್ ಧೈರ್ಯ ಬಂತು ಇದನ್ನ ಬರೆಯೋದಕ್ಕೆ ಹೇಳಿ? Positive. X square. ಸುಮ್ನೆ ಹಂಗೆಲ್ಲ ಇನ್ಇಕ್ವಾಲಿಟಿನೆಲ್ಲ ಮಲ್ಟಿಪ್ಲೈ ಮಾಡಕ್ಕಾಗತ್ತಾ? ಏನು ಮಾಡ್ ಎಕ್ಸ್ ಮೈನಸ್ 1 ಪಾಸಿಟಿವ್. ಬಟ್ ಕಂಡೀಷನ್ ಗಳನ್ನೇ ಹಾಕಿದ್ರೆ ಬರೆಯಕ್ ಸಾಧ್ಯನಾ? ಏನ್ ಕಂಡೀಷನ್? ಏನ್ ಕಂಡೀಷನ್ ಮೇಲೆ? greater than 1, sir. ಗ್ರೇಟರ್ ದೆನ್ 1 ಅಲ್ಲ, ಇನ್ನೊಂದೇನೋ ಕಂಡೀಷನ್ Should not be 1. X should not be 1. is Not equal to 1. ನಾಟ್ ಈಕ್ವಲ್ ಟು 1 ಇದ್ದಾಗ ಮಾತ್ರ ಈ ತರ ಮಲ್ಟಿಪ್ಲೈ ಮಾಡಿ. ಸುಮ್ನೆ ಮಲ್ಟಿಪ್ಲೈ ಮಾಡಿದ್ರೆ ಬಿಡ್ತಾರೆ, ಜನ ಬಿಡ್ತಾರ, Correct, sir. Correct. ಸಿಗ್ಲಾಡ್ತಾರೆ ಅಲ್ವಾ? Yes, sir. ಯಾಕಂದ್ರೆ ನೀವು 0 ಇಂದ ಮಲ್ಟಿಪ್ಲೈ ಮಾಡೋದಕ್ಕೆ ಅಧಿಕಾರ ಇಲ್ಲ, ಯಾರಿಗೂ ಇಲ್ಲ. ಇವಾಗ y is equal to x square, y is equal to ಇದು ಎರಡನ್ನೂ ಒಟ್ಟಿಗೆ ಬರಿತಾ ಇದ್ದೀನಿ. y is equal to x square ಬರಿತೀನಿ, ಮತ್ತೆ y is equal to mod x minus 1 ಕೂಡ ಬರಿತೀನಿ ಒಂದೇ ಕಡೆ. ಸೊ y is equal to x square ಫಸ್ಟ್ ಬರಿಬೇಕಲ್ಲ. y is equal to x square, vertex ಏನು? What is Origin. vertex of y is equal to x square? Origin. 0, Origin. 0. Right, right, Zero. perfect. So y is equal to x square is a graph like this, correct? So y Yes. is equal to mod of x minus 1 vertex ಎಲ್ಲಿದೆ? 1, comma 0. y is equal to mod of x minus 1 vertex. So x is One equal to comma 1 ನಲ್ಲಿದೆ, ಹೌದಾ? Yes, sir. Yes. x is equal to 1 ಅಲ್ಲಿ ತಾರೆ vertex ಇರೋದು. ಹೌದು Yes, sir. sir. 1,0 ನಲ್ಲಿ vertex ಇದೆ, ರೈಟ್? ಆದ್ರಿಂದ ಗ್ರಾಫ್ ಹೀಗಿರುತ್ತೆ, ಹೌದಾ? Yes, sir. ಕರೆಕ್ಟ್. ಸೊ Correct, sir. ಇದು y is equal to x minus 1. ಈ ಲೈನ್ ಏನಾಗುತ್ತೆ? ಈ ಲೈನು ಈ ಕಡೆ ಲೈನ್ ನಾನು ಇವಾಗ ಬರೀತಾ ಇದ್ದೀನಲ್ಲ, ಈ ಮಾರ್ಕ್ ಮಾಡಿರೋ ಲೈನ್ ಏನಾಗುತ್ತೆ ಹೇಳಿ? Y One equal minus to 1 minus x. ಪರ್ಫೆಕ್ಟ್, ಪರ್ಫೆಕ್ಟ್, ಪರ್ಫೆಕ್ಟ್. y is equal to Minus of 1 1 minus minus 1 minus x. ನಮಗೆ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋ ವ್ಯಕ್ತಿ ಮಾಡ್ ಆಫ್ ಎಕ್ಸ್ ಮೈನಸ್ 1 ಗಿಂತ ಚಿಕ್ಕವನಾಗಿರ್ಬೇಕಂತೆ. ಇನ್ನೂ ಸರಳವಾಗಿರೋ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಈ ರೆಡ್ ಲೈನ್ ಗ್ರೀನ್ ಲೈನ್ ಇಂದ ಕೆಳಗಡೆನೆ ಇರಬೇಕು, ಅದೇ ಅವರ ಆಸೆ. ಗ್ರೀನ್ ಲೈನ್ ರೆಡ್ ಲೈನ್ ಗಿಂತ ಕಡಿಮೆ ಕೆಳಗಡೆ ಅಂದ್ರೆ ಎಲ್ಲಿರ್ಬೇಕಂತ ಹೇಳಿದ್ರೆ ಈ ಎರಡು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಗಳನ್ನ ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿತೀರಿ? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಅಂತ ಈಕ್ವೇಟ್ ಮಾಡಿ. ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಎರಡು ಇರಾಷನಲ್ ರೂಟ್ ಗಳು ಬರುತ್ತೆ. ಆ ಎರಡು ಇರಾಷನಲ್ ರೂಟ್ ಗಳ ಮಧ್ಯೆ ಎಕ್ಸ್ ಇದ್ದಾಗ ನಿಮಗೆ ಸೊಲ್ಯೂಷನ್ ಸಿಗ್ತದೆ. ಟ್ರೈ ಮಾಡ್ತೀರಾ? Yes. Yes, sir. Minus 1 plus or minus root 5 by 2. Solutions minus Root 1 plus 70. 5 divided 3i divided. What is the answer?
minus 1 Omega minus and root omega square ಪ್ಲಸ್ ಮೈನಸ್ 1 plus minus omega 1 side minus is 3 root divided by 2. ಮೈನಸ್ 1 ಮೈನಸ್ ರೂಟ್ 5 5 ಸರ್ ಡಿವೈಡೆಡ್ ಬೈ 2 ಅಂಡ್ ಮೈನಸ್ 1 ಪ್ಲಸ್ ರೂಟ್ plus 5 ಬೈ root 2 5. ಹೌದಾ? Yes, sir. ಓಪನ್ ಆ ಕ್ಲೋಸ್ಡ್ Close. ಎರಡು ಕ್ಲೋಸ್ Close. Close. ಎರಡು ಕ್ಲೋಸ್ಡ್ ಅಲ್ವಾ? Yes, sir. Yes, sir. ಓಕೆ. ಡೌಟ್ ಇದೆಯೇನಾದ್ರು ಅರ್ಥ ಆಗ್ತಾ ಇದೆಯಾ? No, sir. ಆರ್ ಯು ಏಬಲ್ ಟು No doubt. ಅಂಡರ್ಸ್ಟ್ಯಾಂಡ್ ದಿಸ್? Yes, sir. Yes. ನೆಕ್ಸ್ಟ್ ಇನ್ನೊಂದು ಇದೇ ತರದ ಈ ಒಂದು ಲಾಜಿಕ್ ಮಾಡ್ ಆಫ್ 3 ಪ್ಲಸ್ ಮಾಡ್ ಆಫ್ 4 ಈಸ್ ಈಕ್ವಲ್ ಟು ಮಾಡ್ ಆಫ್ 3 ಪ್ಲಸ್ 4. ಈಸ್ ದಿಸ್ ಕರೆಕ್ಟ್? No, sir. No. Here place triangular unity. ಮಾಡ್ ಆಫ್ 3 ಅಂದ್ರೆ ಬೆಂಗಳೂರಲ್ಲಿ 3, ಮಾಡ್ ಆಫ್ 4 ಅಂದ್ರೆ ಬೆಂಗಳೂರಲ್ಲಿ 4, 3 ಪ್ಲಸ್ 4 ಈಸ್ 7. ಕರೆಕ್ಟ್ ಉಮಾಜ್ಯೋತಿ ಮೇಡಮ್? Yes, sir. ಒಪ್ಕೋತೀರಾ? ಇಲ್ಲ. ಆರ್ಗ್ಯೂ ಮಾಡೋಣ ಅಂದ್ರೆ ಮಾಡೋಣ. Yes, sir. ಮಾಡಿ ಸರ್ ಆರ್ಗ್ಯೂ ಮಾಡಿ. ನೀವೇಗಿದ್ರಿ? ಮಾಡ್ ಆಫ್ 3 ಪ್ಲಸ್ ಮಾಡ್ ಆಫ್ 4 ಈಸ್ ಮಾಡ್ ಆಫ್ 7. ಕರೆಕ್ಟ್? ಯಾಕೆ ಮಾಡ್ ಆಫ್ 3 ಪ್ಲಸ್ ಮಾಡ್ ಆಫ್ 4 ಮಾಡ್ ಆಫ್ 7 ಆಯ್ತು ಅಂತ ಒಂದು ಕ್ವಶನ್. ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಯಾವ ಆಧಾರದ ಮೇಲೆ ಮಾಡ್ ಆಫ್ 3 ಪ್ಲಸ್ ಮಾಡ್ ಆಫ್ 4 ಮಾಡ್ ಆಫ್ 7 ಅಂತ ಬರೀತೀರಿ? ಯಾವ ಎರಡು ಆಧಾರ? ಪಾಸಿಟಿವ್ ನಂಬರ್ ಆದ್ರೆ ಮಾತ್ರ. X and Y. Perfect, X greater perfect. than 3 ಪಾಸಿಟಿವ್ 4 4 ಪಾಸಿಟಿವ್. ಪಾಸಿಟಿವ್. ನಾನು ಹೀಗೆ ಬರಿತೀನಿ ನೋಡಿ, ಮಾಡ್ ಆಫ್ ಮೈನಸ್ 3 ಪ್ಲಸ್ ಮಾಡ್ ಆಫ್ ಮೈನಸ್ 4 ಈಸ್ ಗ್ರೇಟರ್ ದೆನ್ ಮಾಡ್ ಆಫ್ 3 ಮೈನಸ್ ಮಾಡ್ ಆಫ್ ಮೈನಸ್ 4 ಈಸ್ ಈಕ್ವಲ್ ಟು ಈಕ್ವಲ್ ಟು ಈಸ್ ಈಕ್ವಲ್ ಟು ಅಂತ ಬರಿತಾ ಇದ್ದೀನಿ. ಇದು ನೀವು ಒಪ್ಕೋತೀರಾ? Yes, sir. ಎರಡು ನೆಗೆಟಿವ್ ಆಗಿದ್ದಾವೆ ಸರ್. ಹಾ. ಹ್ಮ್. ಮೈನಸ್ 3 ಈಸ್ ನೆಗೆಟಿವ್, ಮೈನಸ್ 4 ಈಸ್ ನೆಗೆಟಿವ್. ಇವಾಗ ನನ್ನ ಪ್ರಶ್ನೆ ಮಾಡ್ ಎ ಪ್ಲಸ್ ಮಾಡ್ ಬಿ ಈಸ್ ಈಕ್ವಲ್ ಟು ಮಾಡ್ ಆಫ್ ಎ ಪ್ಲಸ್ ಬಿ ಆಗ್ಬೇಕಂದ್ರೆ ಎ ಅಂಡ್ ಬಿ ಕಡೆ ಏನಾಗಿದೆ? Either ಎರಡು A and ಈಕ್ವಲ್ B positive or negative or negative. ಇದರ್ ದೇ ಆರ್ ಅದನ್ನ both are ಶಾರ್ಟ್ ಅಂಡ್ positive, ಸ್ವೀಟ್ both are ಆಗಿ ಏನಾದ್ರು ಹೇಳ್ತೀರಾ? ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎ ಪಾಸಿಟಿವ್ ಬಿ ಪಾಸಿಟಿವ್, ಎ ನೆಗೆಟಿವ್ ಬಿ ನೆಗೆಟಿವ್, ಅದು ಕಂಬೈನ್ ವರ್ಡ್ ಏನು? Both of A them have same sign. ಎ ಪಾಸಿಟಿವ್ ಬಿ ಪಾಸಿಟಿವ್ ಅಥವಾ ಎ ನೆಗೆಟಿವ್ ಬಿ ನೆಗೆಟಿವ್, ಎರಡರದ್ದು ಕಂಬೈನ್ಡ್ ವರ್ಡ್ ಎ ಬಿ Both of them same Integer. Ah. Integer. ಎ ಬಿ ಪಾಸಿಟಿವ್. ಒಪ್ಕೋತೀರಾ? ಎಸ್ ಸರ್ ಎಸ್. Yes, sir. ವಿತ್ ದಿಸ್ ಇಂಟ್ರೊಡಕ್ಷನ್ ಇದು ನಡೆಸಲ, ಇದು ಬೇಡ ಅಲ್ಲ? ಈಗ ಇದು ನಡೆಸಿರ್ತೀನಿ, ಅದೆಲ್ಲ ಏನ್ ಬೇಡ. ಸೊ ಇವಾಗ ಇಲ್ಲಿ ಸ್ಟೇಟ್ಮೆಂಟ್ ನ ಇನ್ನೊಂದ್ಸತಿ ನೋಡಿ. ಉಮಾ ಮೇಡಮ್ ಈ ಕ್ವಶನ್ ಓದಿ. Yes, sir. ಈ ಕ್ವಶನ್ ಕಂಪ್ಲೀಟ್ ಸೆಟ್. Complete solution set of the equation mod of x square minus 1 plus cos x is equal to mod of x square minus 1 plus mod of cos x belonging to the interval, open interval minus 2 by 5. ಟು ಪೈ. ಹಾ. ಸೊ ಇದು ಸಾಧ್ಯ ಆಗೋದು ಯಾವಾಗ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಕಾಸ್ ಎಕ್ಸ್ ಎರಡೂ ಪಾಸಿಟಿವ್ ಆಗಿರ್ಬೇಕು. Yes, sir. ಆಯ್ತಾ? ಇವಾಗ Yes, ಸೊಲ್ಯೂಷನ್ sir. ಮೈನಸ್ 2 ಪೈ ಅಂದ್ರೆ ಎಲ್ಲಿರುತ್ತೆ ಮೇಡಮ್? ಮೈನಸ್ 2 ಪೈ ಎಲ್ಲಿರುತ್ತೆ? ಮೈನಸ್ 2 ಪೈ ಟು ಪೈ ಅಂತೆ. ಓಕೆ, 1 ಪೈ ಎರಡು ಪೈ ಉಲ್ಟಾ ಬರ್ತಾ ಇದ್ದೀನಿ. ಮೈನಸ್ sir. 2 ಪೈ Clockwise. ಪೈ. ಓಕೆ, ನಿಮ್ಗೆ ಗ್ರಾಫಿಕಲಿ ಬರೆದು ಬಿಡ್ಲಾ? ಮೈನಸ್ 2 ಪೈ ಟು ಪೈ ಅಂತ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ.
ಸೈನ್ ಕಾಸ್ ಎಕ್ಸ್ ಬರೆದ್ಬಿಟ್ಟು ಮೈನಸ್ 2 ಪೈ ಟು ಪೈ ಅಂತ ಬರೀ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಕಾಸ್ ಎಕ್ಸ್ ಮೈನಸ್ 2 ಪೈ ಇಂದ ಪೈ ತನಕ. ಸೊ ಮೈನಸ್ 2 ಪೈ ಎಲ್ಲಿದೆ? ಕಾಸ್ ಆಫ್ ಮೈನಸ್ 2 ಪೈ ಏನು? ವಾಟ್ ಈಸ್ ಕಾಸ್ ಆಫ್ ಮೈನಸ್ 2 ಪೈ? ಇದು ಮೈನಸ್ ಪೈ ಬೈ 2 ಮೈನಸ್ 3 ಪೈ ಬೈ 2 ಮೈನಸ್ 2 ಪೈ. ಕಾಸ್ ಆಫ್ ಮೈನಸ್ 2 ಪೈ ಇಸ್ ಮೈನಸ್ 2 ಪೈ ಇಂದ ಪ್ಲಸ್ ಪೈ ತನಕ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪಾಸಿಟಿವ್ ಆಗ್ಬೇಕು, ಕಾಸ್ ಎಕ್ಸ್ ಪಾಸಿಟಿವ್ ಆಗ್ಬೇಕು. ನಿಮ್ಗೆ y is equal to x square minus 1 ಗ್ರಾಫ್ ಕೂಡ ಬರ್ಕೊಡ್ತಾ ಇದ್ದೀನಿ. x square minus 1, y is equal to x square minus 1 meet x axis at minus 1 in plus 1. ಈಗ ಇದೆರಡನ್ನು ನೋಡ್ಕೊಂಡು ಇಲ್ಲಿ x ಪಾಸಿಟಿವ್, ಸರಿ ಇಲ್ಲಿ y ಪಾಸಿಟಿವ್, ಇಲ್ಲಿ y ಪಾಸಿಟಿವ್, ಅಂದ್ರೆ ಈ ರೀಜನ್ ಅಲ್ಲಿ ಇಲ್ಲಿಂದ ಹಿಂದಕ್ಕೆ y ಪಾಸಿಟಿವ್, ಇಲ್ಲಿಂದ ಮುಂದಕ್ಕೆ y ಪಾಸಿಟಿವ್, ಮತ್ತೆ ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್, ರೈಟ್? ಸೊ 0 ಇಂದ ಪೈ ತನಕ ಪಾಸಿಟಿವ್ ಗಳನ್ನ ಕಂಬೈನ್ ಮಾಡ್ಕೊಂಡು ಆನ್ಸರ್ ಹೇಳ್ತೀರಾ? ಐ ಗಿವ್ ಯು 5 minutes. ಮಾಡಿ ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. minus 2 pi by 2 minus 3 pi by 2 Fourth option, sir. union ಮೈನಸ್ plus pi by 2 Three. to minus 1 union 1 to No, pi no, no, by no. 2. ವೆರಿ ಗುಡ್. ಹ್ಮ್. ಆಮೇಲೆ 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 ನಂಬರ್ ಲೈನ್ ಅಲ್ಲಿ ಬರೆಯೋಣ. Yes, sir. Yes, ಎಕ್ಸ್ sir. ಸ್ಕ್ವೇರ್ ಮೈನಸ್ 1 ಇಂಟು ಕಾಸ್ ಎಕ್ಸ್ ಪಾಸಿಟಿವ್. ಹೊಸ ಶೀಟ್ ತಗೋತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಕಾಸ್ ಎಕ್ಸ್ ಈಸ್ ಪಾಸಿಟಿವ್. ಇದೆ ತಾನೆ? ಎಕ್ಸ್ sir. ಸ್ಕ್ವೇರ್ ಮೈನಸ್ 1 ಇಂಟು ಕಾಸ್ ಎಕ್ಸ್ ಪಾಸಿಟಿವ್. ಮೊದಲು ಕಾಸ್ ಎಕ್ಸ್ ಪಾಸಿಟಿವಿಟಿಯನ್ನು ನೋಡೋಣ. ಸೊ ಮೈನಸ್ 2 ಪೈ ಇಂದ ಎಲ್ಲಿ ತನಕ ಅಂತೆ? Pi. ಎಕ್ಸ್ ಬಿಲಾಂಗ್ಸ್ ಟು ಏನಂತಿದೆ? Pi, pi, ಮೈನಸ್ 2 ಪೈ ಟು ಪೈ. pi. Yes, sir. ಓಕೆ, ಮೈನಸ್ 2 ಪೈ ಟು ಪೈ. ಸೊ ಎಲ್ಲೆಲ್ಲಿ ಕಾಸ್ ಎಕ್ಸ್, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ಹೋಗೋಣ. ಕಾಸ್ ಎಕ್ಸ್ ನ ಕ್ವಾಡ್ರೆಂಟ್ ಪ್ರಕಾರ ಸ್ಪ್ಲಿಟ್ ಮಾಡ್ಕೊಂಡು ಹೋದ್ರೆ ಮೈನಸ್ 2 ಪೈ ಮೈನಸ್ 3 ಪೈ ಬೈ 2, ಹೌದಾ? Yes, Yes, sir. sir. ಆಮೇಲೆ ಮೈನಸ್ ಪೈ, ಆಮೇಲೆ Minus pi. Pi. Pi by 2. Minus pi by ಮೈನಸ್ ಪೈ ಬೈ 2, Minus 0. ಆಮೇಲೆ ಝೀರೋನ Yes, sir. 0, Pi Pi by by 2. Pi by 2. Pi. ಪೈ ಬೈ 2, ಆಮೇಲೆ Pi. ಪೈ. ಸೊ ಕಾಸ್ ಎಕ್ಸ್ ಗ್ರಾಫ್ ನಿಮ್ಗೆ ಗೊತ್ತಿದೆ. ದ ಗ್ರಾಫ್ ಆಫ್ ಕಾಸ್ ಎಕ್ಸ್ ಇಸ್ ಲೈಕ್ ದಿಸ್. ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಆಫ್ ವೈ ಆಕ್ಸಿಸ್ ಬರ್ಕೊಂಡ್ ಬಿಡೋಣ. 0 ಇಂದ ಪೈ ಬೈ 2 ತನಕ ಕಾಸ್ ಎಕ್ಸ್ ಪಾಸಿಟಿವ್, Yes, sir. ಪೈ ಬೈ 2 ಇಂದ ಪೈ ತನಕ ಕಾಸ್ ಎಕ್ಸ್ ನೆಗೆಟಿವ್, ಕರೆಕ್ಟ್? ಓಕೆ, ಮೈನಸ್ ಪೈ ಬೈ 2 ಟು 0, ಇದು ಮೈನಸ್ ಪೈ ಬೈ 2 ಟು 0 ಆಗಿರೋದ್ರಿಂದ ಕಾಸ್ ಎಕ್ಸ್ ಇಲ್ಲಿ ಕೂಡ ಪಾಸಿಟಿವ್, ರೈಟ್? ಗ್ರಾಫ್ ಇಲ್ಲಿಂದ ಮೈನಸ್ ಪೈ ಬೈ 2 ಇಂದ ಮೈನಸ್ 3 ಪೈ ಬೈ 2 ತನಕ ಕಾಸ್ ಎಕ್ಸ್ ನೆಗೆಟಿವ್, ಹೌದಾ? ಇಲ್ಲಿ ನೆಗೆಟಿವ್, ಇಲ್ಲೂ ನೆಗೆಟಿವ್, ಇಲ್ಲಿಂದ ಆಚೆಗೆ ಮತ್ತೆ ಪಾಸಿಟಿವ್ ಆಯ್ತು. ಮೈನಸ್ 2 ಪೈ ಇಂದ ಮೈನಸ್ 3 ಪೈ ಬೈ 2 ತನಕ ಪಾಸಿಟಿವ್ ಆಯ್ತು. ಇದು ನಮ್ಗೆ ಕಾಸ್ ಎಕ್ಸ್ ಬಗ್ಗೆ ಬರೆದ್ಬಿಟ್ವಿ. ಇವಾಗ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬರಿಬೇಕು ನಾನು. ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ 1 ಇಂದ 1 ತನಕ ಮಾತ್ರ ಎಕ್ಸ್ ಸ್ಕ್ವೇರ್ ಮೈನಸ್ 1 ನೆಗೆಟಿವ್, ಇನ್ನು ಉಳಿದಿದ ಕಡೆ ಎಲ್ಲ ಪಾಸಿಟಿವ್, ಹೌದಾ? ಇಲ್ಲಿ ನೆಗೆಟಿವ್, Yes. ಇಲ್ಲಿ ಪಾಸಿಟಿವ್, ಇಲ್ಲಿ ಪಾಸಿಟಿವ್. ಸೊ ಇಲ್ಲಿ ಮೈನಸ್ 1 ಇಂದ 1 ಅನ್ನ ಎಲ್ಲರೂ ಸೇರಿಸ್ಬೇಕು. ಮೈನಸ್ 1 ಎಲ್ಲಿ ಬರುತ್ತೆ? 0 ಇಂದ ಮೈನಸ್ ಪೈ ಬೈ 2 ಮಧ್ಯೆ ಮೈನಸ್ 1 ಬರುತ್ತೆ, ಹೌದಾ? ಪ್ಲಸ್ 1 ಎಲ್ಲಿ ಬರುತ್ತೆ? 0 ಇಂದ ಪ್ಲಸ್ 1 ತನಕ, 0 ಇಂದ ಪೈ ಬೈ 2 ಮಧ್ಯೆ ಪ್ಲಸ್ 1 ಬರುತ್ತೆ. ಈ ರೀಜನ್ ಅಲ್ಲಿ ನಮ್ಮ ಗ್ರಾಫ್ ನೆಗೆಟಿವ್, ಈ ಎರಡು ರೀಜನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ, ಹೌದಲ್ವಾ?
ಇಲ್ಲಿ ನಮ್ಗೆ ಇದು ನೆಗೆಟಿವ್, ಇನ್ನು ಉಳಿದಿದ್ದೆಲ್ಲ ಪಾಸಿಟಿವ್. ಹೌದಾನೆ? ಸರಿ ಸರ್. ಆಗ್ತಾ ಇದೆಯಾ? ಇಲ್ಲಿ ಈ ನೆಗೆಟಿವ್ ಬಿಟ್ಬಿಡಿ, ಆಮೇಲೆ ಮಾತಾಡ್ತಾನೆ. ಇಲ್ಲಿ ನಮ್ಗೆ ಪಾಸಿಟಿವ್ ಆಗ್ಬೇಕು ಅಂತ ಹೇಳಿದ್ರೆ, ಪಾಸಿಟಿವ್ ಆಗ್ಬೇಕಂತ ಹೇಳಿದ್ರೆ ಪಾಸಿಟಿವ್ ಎಲ್ಲೆಲ್ಲಿದೆ ಇಲ್ಲಿ ನಾಚಿಗೆ ಎಲ್ಲೆಲ್ಲೆಲ್ಲೆಲ್ಲ ಪಾಸಿಟಿವ್ ಇದೆ ಅಲ್ಲೆಲ್ಲ ವ್ಯಾಲಿಡ್ ಆನ್ಸರ್. ಇಲ್ಲಿ ವ್ಯಾಲಿಡ್ ಆನ್ಸರ್ minus 2 pi to 3 pi by 2. positive into positive, right? Yes. So we have our solution here. Yes, sir. ಇಲ್ಲಿ ಇಲ್ಲ, ಯಾಕೆ? Minus 5 by ನೆಗೆಟಿವ್ ಇದೆ. negative, sir. ಇಲ್ಲ, ಅಲ್ಲಿಲ್ಲ. Yes, sir. ಇಲ್ಲಿ ಕೂಡ ಇಲ್ಲ, ಹೌದಾ? ಹೌದು, sir. Minus 5 ಇಲ್ಲೆಲ್ಲೋ by ಇದೆ 2 ಅಂತ to ಕಾಣಿಸ್ತಾ minus 1. Minus 5 by Minus 2 5 to ಸಣ್ಣ minus 1. ಜಾಗದಲ್ಲಿ ಇದೆ. Yes, sir. ಮತ್ತೆ ಇಲ್ಲೂ ಪುನಃ ಇದೆಯಾ? ಈ 1 ಸಣ್ಣ to ಜಾಗದಲ್ಲಿ ಇದೆಯಾ? 1 to pi by 2. ಕಾಣಿಸ್ತಾ ಇದೆಯಾ? 1 to pi. ಇಲ್ಲಿದೆ, 1 to pi by 2. Yes, sir. ಇಲ್ಲಿದೆ, ಹೌದಾ? Yes, sir. ಮತ್ತಿನ್ನೆಲ್ಲಾರು ಇದೆಯಾ? ಅಷ್ಟೇ ಸರ್. ಎಷ್ಟು ಜಾಗ ಆಯ್ತು? 3 ಜಾಗ ಆಯ್ತು. ಏನದು? -2 ಇಂದ -3 ತನಕ. ಓಪನ್ ಕ್ಲೋಸ್ ಆಮೇಲೆ ನೋಡ್ಕೊಳ್ಳಿ. ಯೂನಿಯನ್ -π/2 ಇಂದ -1 ತನಕ ಅಲ್ವಾ? -1 to -π/2 ಇಲ್ಲ, minus 1. ಯೂನಿಯನ್ 1 to pi by 2. ಒಂದ್ ನಿಮಿಷ. -1 ಯೂನಿಯನ್ 1 to π/2. 1 to π/2. ನೋಡಿ ಎಷ್ಟು ಸಿಂಪಲ್ ವಿಚಾರ ಅಲ್ವಾ? ಎಷ್ಟೊಂದು ಈಸಿ ಕಾನ್ಸೆಪ್ಟ್ ಇವೆಲ್ಲ. ರೈಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇವತ್ತು ವಿತ್ ಯುವರ್ ಪರ್ಮಿಷನ್ ವಿ ಕ್ಯಾನ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ಕೆಲವರಿಗೆಲ್ಲ ವೀಕೆಂಡ್ ಶುರು ಆಗಿದೆ, ಹೌದಾ? One doubt ಇದೆ ಕೇಳಿ ದಯವಿಟ್ಟು ಕೇಳಿ. ಹೊಸ ಶೀಟ್ ತಗೋತೀನಿ. ಸರ್. ಇಲ್ಲಿ 3 ರೀಜನ್ ನೆಗೆಟಿವ್ ಇದೆಯಲ್ಲ, ಹಾ. ಎ ಬಿ ಸಪೋಸ್ 4 ರೀಜನ್ ಏನಾದ್ರೂ ನೆಗೆಟಿವ್ ಇದ್ದಿದ್ರೆ ಹಾ. ಅವಾಗ ಏನಾದ್ರು ಎ ಬಿ ಪಾಸಿಟಿವ್ ಆಗ್ತಿತ್ತಾ? ಏನಿಲ್ವಲ್ಲ, Product ಅಲ್ಲ. ಅಲ್ಲ, ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಪಾಸಿಟಿವ್ ಆಗ್ಬೇಕಂದ್ರೆ 2 ನೆಗೆಟಿವ್ ಇರೋದನ್ನ ನಾವು ತಗೊಳ್ಬಹುದು. 2 ನೆಗೆಟಿವ್ ಎಲ್ಲಾದ್ರೂ ಇದೆಯಾ? ನಾವು ತಗೊಳ್ತಿಲ್ವಾ? 3 ಅಲ್ಲ, ಯಾವ್ದು ಹೇಳ್ತಾ ಇದ್ದೀರಿ? ಈ -1 to 1 ಏನಾದ್ರು ನೀವು ಮಾತಾಡ್ತಾ ಇದ್ದೀರಾ? -1 to 1 ಜಾಗದಲ್ಲಿ ಅದು ಪಾಸಿಟಿವ್ ಇತ್ತಲ್ಲ ಅಂತ. -π/2 ಇಂದ +π/2 ತನಕ ಅದು ಈ ರೀಜನ್ ಅಲ್ಲಿ ಪಾಸಿಟಿವ್ ಬಂದ್ಬಿಟ್ಟಿದ್ರಿಂದ ನಾವು ಆರ್ಗ್ಯೂ ಮಾಡ್ತಾ ಇಲ್ಲ. ಸರಿ, ನೆಗೆಟಿವ್ ಬಂದಿದ್ರಿಂದ. ಈಗ ನನ್ ಡೌಟ್ ಸರ್, ಇಲ್ಲಿ -3π/2 to -π ನೆಗೆಟಿವ್ ಬಂತು. ನೆಗೆಟಿವ್ ಬಂತು. ಹಾಗೆ -π to -π/2 ಆಲ್ಸೋ ನೆಗೆಟಿವ್. ಹೌದು. ನಮ್ಗೆ ಈ ನೆಗೆಟಿವ್ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ ಮೇಡಮ್? ಪಾಸಿಟಿವ್ ನಂಬರ್ ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಯಾಕೆ? x<1 ಇದ್ದಾಗೆಲ್ಲ ಪಾಸಿಟಿವ್ ನಂಬರ್. ಪಾಸಿಟಿವ್ ಇಂಟು ನೆಗೆಟಿವ್ ವಿಲ್ ಗಿವ್ ಅಸ್ ನೆಗೆಟಿವ್. ನಮಗ್ ಬೇಕಾಗಿರೋದು ಪಾಸಿಟಿವ್ ವ್ಯಾಲ್ಯೂ. 2 ನಂಬರ್ ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಪಾಸಿಟಿವ್ ಬರ್ಬೇಕು ಅಲ್ವಾ? ಹೌದು ಹೌದು. ಸೊ ನಮ್ ಪಾಸಿಟಿವ್ ಯಾಕೆ ಅಂದ್ರೆ ಈ ನೋಡಿ, ಇದೊಂದು ರೀಜನಲ್ ನೆಗೆಟಿವ್ ಇದೆ ಅಂತ ಹೇಳಿ ಉಳಿದಿದ್ದು ಎಲ್ಲ ಕಡೆ ಪಾಸಿಟಿವ್. ಆದ್ರಿಂದ ಪಾಸಿಟಿವ್ ಇಂದ ಪಾಸಿಟಿವ್ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ಪಾಸಿಟಿವ್ ಆಗ್ತದೆ. ನೆಗೆಟಿವ್ ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಆಗೋದಿಲ್ಲ. -1 ಇಂದ ಹಿಂದಕ್ಕೆ 2 ಕಡೆ ನೆಗೆಟಿವ್, 1 ಕಡೆ ಪಾಸಿಟಿವ್ ಇದೆ. ಆ ಪಾಸಿಟಿವ್ ನ ಪಾಸಿಟಿವ್ ಮಲ್ಟಿಪ್ಲೈ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ಆ 2 ನೆಗೆಟಿವ್ ನ ಪಾಸಿಟಿವ್ ಮಲ್ಟಿಪ್ಲೈ ಮಾಡಿದಾಗ ನೆಗೆಟಿವ್ ಆಗುತ್ತೆ. ಆದ್ರಿಂದ 2 ಜಾಗವನ್ನ ಬಿಡ್ತೀವಿ. ಕ್ಲಿಯರ್ ಸರ್. ನಾವಲ್ಲಿ ಓಕೆ, ನಾನ್ ಕನ್ಫ್ಯೂಸ್ ಮಾಡ್ಕೊಂಡೆ. ಅಲ್ಲಿ ನಾವು x² - 1 is completely positive in that range, -1 to -infinity and 1 to infinity. -infinity to -1, correct. -infinity to -1 ಯೂನಿಯನ್ 1 to infinity. ಹೌದು, ಅದು ಪಾಸಿಟಿವ್ ಕ್ವಾಂಟಿಟಿ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಓನ್ಲಿ ಪಾಸಿಟಿವ್ ಕ್ವಾಂಟಿಟೀಸ್. ಪರ್ಫೆಕ್ಟ್. ಕ್ಲಿಯರ್ ಸರ್, ಥ್ಯಾಂಕ್ ಯು.